Good morning. Welcome channel. Weekend ಈಗ ಏನ್ ಮಾಡ್ತಾ ಇದ್ಯಾ? ಹೇಗೆ ಆಡ್ಬೇಕು? ಸೊ ಇವತ್ತು ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಅವಳೇ ಆನ್ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದಾಳೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ಡ್ ಮೂಡಲ್ಲಿ ಇದ್ದೀವಿ, ಇನ್ನೂ ಮಲ್ಕೊಂಡಿದ್ದೀವಿ. ಹಲೋ ಗುಡ್ ಮಾರ್ನಿಂಗ್ ಅಂದಿದ್ದ ವೆಲ್ಕಮ್ ಅನ್ಬೇಕು ನೀನು. ಆಯ್ತು ನೋಡಿ, ನನಗೆ ಹೇಳ್ಕೊಡ್ತಾ ಇದ್ದಾಳೆ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಆರಾಮಾಗಿ ಡೇನ ಸ್ಟಾರ್ಟ್ ಮಾಡ್ತಿದ್ದೀವಿ. ದಿನ ಬೇಗ ಎಲ್ಲ ಕೆಲಸ ಮಾಡಬೇಕು, ರಶಲ್ಲಿ ಹೋಗ್ಬಿಡುತ್ತೆ. ಸೊ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ಡ್ ಮಾಡಿಕೊಂಡು ಡೇನ ಸ್ಟಾರ್ಟ್ ಮಾಡ್ತಿದ್ದೀವಿ. ಫ್ರೆಶ್ ಅಪ್ ಆಗಿ ಸುಮ್ಮನೆ ಹಾಗೆ ಮಲ್ಕೊಂಡಿದ್ದೀವಿ. ಈಗ ಎದ್ದು ಕಾಫಿ ಏನಾದರೂ ಮಾಡಿಕೊಂಡು ಮಾಡಬೇಕು. ಸೊ ನಿಮ್ಮದೆಲ್ಲ ಯಾವ ರೀತಿ ಇದೆ ವೀಕೆಂಡ್ ಪ್ಲ್ಯಾನ್ ಅಂತ ಹೇಳಿ. ಮೊಬೈಲ್ ರಿಪೇರಿ ಇದೆ, ಮೊಬೈಲ್ ರಿಪೇರಿ ಮಾಡಿಸ್ಕೊಂಡು ಬರಬೇಕು. ಅದ್ರದ್ದು ಸೊ ನನ್ನ ತಮ್ಮನ ಮೊಬೈಲ್ ಅದು. ಸೊ ಅದು ಡಿಸ್ಪ್ಲೇ ಹೋಗ್ಬಿಟ್ಟಿದೆ. ಸೊ ಅದು ಇಲ್ಲೆಲ್ಲೂ ಸೆಂಟರ್ಸ್ ಇಲ್ಲ ಅದರದ್ದು, ಹಾಗಾಗಿ ಅದು 1MG ಮಾಲಲ್ಲಿದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಷ್ಟು ಬಿಟ್ಟು ಇನ್ನೇನೂ ಇಲ್ಲ. ಸೊ ನೋಡೋಣ ಏನಾಗುತ್ತೆ. ಸೊ ಹಾಗೆ ತುಂಬ ಜನ ಧೃತಿ ಬಗ್ಗೆ ಕೇಳ್ತಿದ್ರಿ. ಹಾಗೆ ಅವಳು ಚೆನ್ನಾಗಿ ಮಾತಾಡ್ತಾಳೆ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಅವಳ ವಾಯ್ಸ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ತುಂಬ ಖುಷಿಯಾಗುತ್ತೆ. ಸುಮಾರು ಜನ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಮೋಟಿವೇಶನ್ ಸಿಗ್ತಾ ಹೋಗುತ್ತೆ ಹೊಸ ಕಂಟೆಂಟ್ ಮಾಡೋದಕ್ಕೆ. ಸೊ ಬನ್ನಿ ಇವತ್ತಿನ ಈ ವೀಕೆಂಡ್ನ ಸ್ಟಾರ್ಟ್ ಮಾಡಿ. ಸಾಮಾನ್ಯ ನಮ್ಮ ವೀಕೆಂಡ್ ಇದೇ ರೀತಿ ಸ್ಲೋ ಆಗಿ ರಿಲ್ಯಾಕ್ಸ್ಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನನಗೆ ಬರೋದಕ್ಕೆ ಇಬ್ರಿಗೂ ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಹೋಗ್ತಿದ್ದೀರಾ? ಅಕ್ಕಿ ಕೊಟ್ಟಿದ್ದೀರಕ್ಕೆ ಅಲ್ಲೇ ಸಿಗದ, ಬೇರೆ ಕಡೆ ಇಡ್ಲಿ ಸಿಗಲ್ವಾ? ಸೊ ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ವಿ. ಸೊ ತಿಂಡಿ ಆಚೆ ಕಡೆ ತಿನ್ಕೊಂಡು ಹೋಗೋಣ ಅಂತ. ಸೊ ಈಗ ಅವಳಿಗೆ ಅನ್ನ ಕೊಟ್ಟಿರ ಇಷ್ಟ, ಸೊ ಅದಕ್ಕೆ ಅನ್ನ ಕೊಟ್ಟಿರ ಅಂತಾಳೆ. ಸೊ ಹಾಗಾಗಿ ಅಲ್ಲಿ ಹೋಗಿ ತಿಂಡಿ ತಿನ್ಕೊಂಡು ಆಮೇಲೆ 1MG ಮಾಲಿಗೆ ಹೋಗಿದ್ಯಾ? ಅನ್ನ ಕೊಟ್ಟಿರಾ ನೋಡಿ. ಹಲೋ, ತಿಂಡಿ ತಿನ್ಕೊಂಡು ಸೊ ಹೊರಟ್ವಿ. ಗೊತ್ತಲ್ಲ, ವೀಕೆಂಡ್ ಅಂತಂದ್ರೆ ಫುಲ್ ಆಫ್ ಟ್ರಾಫಿಕ್ ಇರುತ್ತೆ. ಟ್ರಾಫಿಕಲ್ಲಿ ಹೋಗೋ ಅಷ್ಟೊತ್ತಿಗೆ ಅಲ್ಲಿಗೆ 12 o'clock ಆಗೇ ಬಿಡ್ತು. ಮಾಲ್ ತಲುಪೋ ಅಷ್ಟೊತ್ತಿಗೆ 12 o'clock ಆಗೋಗ್ಬಿಟ್ಟಿತ್ತು. ಆಗಲೇ ಎಷ್ಟು ಸುಮಾರು ಜನ ಬಂದು ಆ ಸರ್ವಿಸ್ ಸೆಂಟರ್ ಹತ್ರ ನಿಂತ್ಕೊಂಡ್ಬಿಟ್ಟಿದ್ರು. ನಮ್ಮ ಬ್ಯಾಂಗ್ಳೂರಲ್ಲಿ ಅಲ್ಲೇ ಒಂದೇ ಕಡೆ ಇರೋದಂತೆ, ತುಂಬ ಚೆನ್ನಾಗಿ ಗೂಗಲ್ದ ಸರ್ವಿಸ್ ಇರೋದು. ಸೊ ಹಾಗಾಗಿ ತುಂಬ ಜನ ಇದ್ರು. ನಮಗಂತೂ 96 ಏನೋ ಟೋಕನ್ ಸಿಕ್ಕಿದ್ದು. ಸೊ ಹಾಗಾಗಿ ರಿಸೀವ್ ಮಾಡೋದೇ 2 hours ಆಗುತ್ತೆ ಅಂತ ಅಂದರು. ಹಾಗಾಗಿ ಅಲ್ಲೇ ಸುತ್ತಮುತ್ತ ಓಡಾಡಿಕೊಂಡು ಮಾಲ್ ಒಳಗೆ ಹೋಗಿ, ಹಾಗೆ ಪಕ್ಕದಲ್ಲಿ ಜಾಗ ಕೂಡ ಇತ್ತು, ಅಲ್ಲೇ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಮಾಲ್ ಒಳಗೆ ಈ ರೀತಿ ಸೇಲ್ ಎಲ್ಲ ಹಾಕಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು
ಹಾಗೆ ಒಂದ್ ರೌಂಡ್ ಮಾಲ್ ಅಲ್ಲೆಲ್ಲ ಸುತ್ತಾಕೊಂಡು ಬಂದ್ವಿ. ಸೊ ಅಲ್ಲೇನು ತಗೊಳಕ್ ಹೋಗ್ಲಿಲ್ಲ, ಈಗಾಗಲೇ ಎಷ್ಟೊಂದು ತಗೊಂಡಿದ್ದೆ. ಸೊ ಹಾಗಾಗಿ ಸುಮ್ನೆ ಖರ್ಚು ವೇಸ್ಟ್ ಆಗುತ್ತೆ. ಆ ಸೇಲ್ ಅಂತ ತಗೊಂತೀವಿ, ಅದಕ್ಕಿಂತ ಡಬಲ್ ಆಗೆ ಇರುತ್ತೆ ರೇಟು. ಸೊ ಹಾಗಾಗಿ ಏನು ತಗೊಳ್ಳಿಲ್ಲ, ಜಸ್ಟ್ ಹೋಗಿದ್ನಲ್ಲ ಅಂತ ಶೂಟ್ ಮಾಡ್ಕೊಂಡೆ. ಅದಾದ್ಮೇಲೆ ಧೃತಿ ಅಂತೂ ಫುಲ್ ಆಫ್ ಎಕ್ಸೈಟ್ಮೆಂಟ್ ಇಂದ ಕುಣಿತಾ ಇದ್ಲು. ಅವಳಿಗೆ ಅಲ್ಲಿ ಫಂಕಿ ಮಂಕಿ ಅಂತ ಇತ್ತು, ಸೊ ಅಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದ್ರು, ಅದು ಈವ್ನಿಂಗ್ ಓಪನ್ ಅಂತೆ. ಸೊ ಅದಾದ್ಮೇಲೆ ಹಾಗೆ ಸುಮ್ನೆ ಅಲ್ಲಿ ಮಾಲ್ ಹತ್ರ ಮತ್ತೆ ಮಾಲ್ ಪಕ್ಕದಲ್ಲಿ ಬರ್ಗರ್ ಕಿಂಗ್ ಇದೆ. ಸೊ ಹಾಗಾಗಿ ಅಲ್ಲೇನೆ ಎಲ್ಲ ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಳಂತೂ ನಮ್ಮಿಬ್ರು ಕೈ ಬಿಟ್ಟು ಮುಂದೆ ಮುಂದೆ ಓಡ್ತಾ ಫುಲ್ ರನ್ನಿಂಗ್ ರೇಸ್ ಎಲ್ಲ ಆಟ ಆಡ್ಕೊಂಡು ಫುಲ್ ಎಂಜಾಯ್ ಮಾಡಲು ಇವತ್ತಿನ ಡೇನ. ನೀನೇನು ತಗೊಂಡಿದ್ಯಾ? ತಗೊಂಡಿದ್ಯಾ ಬರ್ಗರ್. ನೀನೇನು ತಗೊಂಡಿದ್ಯಾ? ಯಾರು? ಡ್ಯಾಡಿ ಬರ್ಗರ್. ನೀನೇನು ತಗೊಂಡಿದ್ಯಾ? ಮಫಿನ್ ತಗೊಂಡಿದ್ದಾಳೆ. ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೇಷನ್ ಎಲ್ಲ ಗ್ರೋಸರೀಸ್ ಎಲ್ಲ ತಗೊಂಡ್ಬೇಕಿತ್ತು. ಹಾಗಾಗಿ ರಿಲಯನ್ಸ್ಗೆ ಹೋಗೋಣ ಅಂತ ಅಲ್ಲಿಗೆ ಬಂದಿದ್ದೀವಿ. ಬರೋಷ್ಟೊತ್ತಿಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟು ಇವಾಗ ಡಿನ್ನರ್ ರೆಡಿ ಮಾಡ್ತಿದ್ದೀನಿ. ಡಿನ್ನರಲ್ಲಿ ಇವತ್ತು ಬೇಸನ್ ಚೀಲ ಮಾಡ್ತಿದ್ದೀನಿ. ಸೊ ಸಿಂಪಲ್ ಆಗಿ ಬೇಗ ಮಾಡ್ಬೋದು. ಸೊ ಬನ್ನಿ, ನಿಮಗೂ ಈ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ನಿಮ್ಗೇನಾದರೂ ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಮತ್ತು ಬೇಗ ಆಗಬೇಕು ಅಂದರೆ ಬ್ರೇಕ್ಫಾಸ್ಟ್ಗೂ ಇದನ್ನ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಬನ್ನಿ, ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ. ಒಂದು ಬೌಲ್ಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಮತ್ತು ನಿಮಗಿಷ್ಟ ಆಗಿರೋ ವೆಜಿಟೇಬಲ್ಸ್ನ ಹಾಕೊಬೋದು. ಇಲ್ಲಿ ನಾನು ಈರುಳ್ಳಿ, ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೇಸ್ಟಿಗೋಸ್ಕರ ಚಿಲ್ಲಿ ಫ್ಲೇಕ್ಸು, ಆರಿಗೇನೋ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಮೆಣಸಿನ್ಕಾಳು ಪುಡಿ, ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟು ಹದಕ್ಕೆ ಇದನ್ನು ಚೆನ್ನಾಗಿ ಒಂದು ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಹಿಟ್ಟು ಹದಕ್ಕೆ ರೆಡಿ ಮಾಡ್ಕೊಳ್ಳಿ ಬ್ಯಾಟರ್ನ. ನಂತರ ಒಂದು ತವಾನ ಹೀಟ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿ ದೋಸೆ ಹೇಗೆ ಹಾಕ್ತೀರಾ ಅದೇ ರೀತಿ ಹಾಕಿ, ತುಂಬ ತೆಳ್ಳಗೆ ಹಾಕೋಬೇಡಿ, ಸ್ವಲ್ಪ ದಪ್ಪ ಹಾಕ್ಕೊಳ್ಳಿ. ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ 2 ಸೈಡು ಗರಿ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಯಿತು ಬೇಸನ್ ಚೀಲ. ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ರೆಡಿಯಾಗಿದೆ. ಸೊ ಇದ್ರ ಜೊತೆಗೆ ನಾನು ಕ್ಯಾಪ್ಸಿಕಮ್ ಚಟ್ನಿನ ಮಾಡಿದ್ದೀನಿ. ಸೊ ಈ ರೆಸಿಪಿ ಬೇಕು ಅಂದರೆ ನಾನು ಮೇಘನಾ ಫುಡ್ ಬ್ಲಾಗ್ ನನ್ನ ಇನ್ಸ್ಟಾಗ್ರಾಮ್ ID ನಿಮಗೆ ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹೋಗಿ ಚೆಕ್ ಮಾಡಿ. ಸೊ ಇದನ್ನು ಇವಾಗ ಧೃತಿಗೆ ಕೊಡೋಣ. ನೋಡಿ, ಮತ್ತು ನೆಕ್ಸ್ಟ್ ಡೇ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ರಾತ್ರಿ ಬಟ್ಟೆ ಎಲ್ಲ ಒಗ್ಯಕ್ಕೆ ಹಾಕಿದ್ದೆ, ಅದೆಲ್ಲ ಆಗಿತ್ತು. ಇವತ್ತು ಬೆಳಗ್ಗೆ ಒಣಗಾಕೊಳ್ಳೋಣ ಅಂತ ಒಣಗಿ ಹಾಕೊತಾ ಇದ್ದೀನಿ. ಸೊ ಬೆಳಗ್ಗೆನೇ ಒಣಗಾಕೊಂಡ್ಬಿಟ್ರೆ ಸಂಜೆ ಹೊತ್ತಿಗೆಲ್ಲ ಒಣಗಿರುತ್ತೆ. ಸೊ ಹಾಗಾಗಿ ಇದಾಗಿತ್ತು ನಮ್ಮ ವೀಕೆಂಡ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.